ಅಸ್ತಮ ಕಾಯಿಲೆಯು ಹೊರಗಿನ ಕಲುಷಿತ ವಾತಾವರಣದಿಂದ ಬರುತ್ತದೆ ಹಾಗೂ ದುಶ್ಚಟಗಳಿಂದಲೂ ಬರುತ್ತದೆ. ನಾವು ಮಾಡುವ ಉದ್ಯೋಗ ಕ್ಷೇತ್ರ, ಅಲ್ಲಿನ ಮಾಲಿನ್ಯ ಕೂಡ ಅಸ್ತಮಾ ಕಾಯಿಲೆಗೆ ಕಾರಣವಾಗುತ್ತದೆ. ಶ್ವಾಸಕೋಶ ನಾಳಗಳು ಮತ್ತು ಜೀವಕೋಶಗಳು ಸಂಕುಚಿತವಾಗುತ್ತವೆ. ದೀರ್ಘಕಾಲದ ಅಲರ್ಜಿಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಅವು ಅಸ್ತಮಾ ಕಾಯಿಲೆಯಾಗಿ ಪರಿವರ್ತನೆಗೊಳ್ಳುತ್ತವೆ. ಶರೀರದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗುವುದಿಲ್ಲ. ಶೀತ ಪದಾರ್ಥಗಳನ್ನು ಕೂಡ ಸೇವಿಸಬಾರದು. ಫ್ರಿಡ್ಜ್ ಐಟಂಗಳನ್ನು ತಿನ್ನಬಾರದು. ಕರಿದ ಪದಾರ್ಥಗಳನ್ನು ವರ್ಜಿಸಿ. ಅಸ್ತಮಾ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವವರೆಗೆ ಊಟದ ಪಥ್ಯಗಳನ್ನು ಪಾಲಿಸಿ. ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಅಸ್ತಮಾ ಮತ್ತು ಥೈರಾಯ್ಡ್ ಕಾಯಿಲೆಗೆ ದಿವ್ಯ ಔಷಧಿ ಇದೆ. ಸಿದ್ದಲಿಂಗೇಶ್ವರ ಆರೋಗ್ಯಧಾಮಕ್ಕೆ ಕರೆ ಮಾಡಿ ಅಂಚೆ ಮೂಲಕ ಔಷಧಿಯನ್ನು ತರಿಸಿಕೊಳ್ಳಿ. ಔಷಧಿಗಾಗಿ ಸಂಪರ್ಕಿಸಿ 8197885537.